ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಯಲಬುರ್ಗಾ ಬಸ್ ನಿಲ್ದಾಣದಲ್ಲಿ ರಸ್ತೆಗೆ ಇಳಿಯದ ಸಾರಿಗೆ ಬಸ್ ಇಲ್ಲದ ಕಾರಣ ಶಾಲಾ ಮಕ್ಕಳು ಕಿರು ಪರೀಕ್ಷೆ ಹಿನ್ನೆಲೆ ಖಾಸಗಿ ಹಾಗೂ ಬೈಕ್ಗಳ ಮೊರೆ ಹೋಗಿದ್ದಾರೆ. ಖಾಸಗಿ ವಾಹನಗಳ ಮೊರೆ ಹೋಗಿದ್ದಾರೆ. ಪ್ರಯಾಣಿಕರು ಸಾರ್ವಜನಿಕರ ಪ್ರಯಾಣಕ್ಕೆ ತೊಂದರೆ ಆಗದಿರಲೆಂದು ಪೊಲೀಸ್ ಇಲಾಖೆ ಹಾಗೂ ಆರ್ಟಿಒ ಜಿಲ್ಲೆಯಲ್ಲಿ ಪರ್ಯಾಯ ವ್ಯವಸ್ಥೆ ಮಾಡಿದೆ. ಖಾಸಗಿ ವಾಹನ, ಟ್ಯಾಕ್ಸಿ, ಮ್ಯಾಕ್ಸಿ ಕ್ಯಾಬ್ಗಳು ಬಸ್ ನಿಲ್ದಾಣದಲ್ಲಿ ಜಮಾವಣೆಗೊಂಡಿದ್ದು, ಖಾಸಗಿ ವಾಹನಗಳಿಂದ ನಿಗದಿತ ದರಕ್ಕಿಂತ ಹೆಚ್ಚಿನ ದರ ವಸೂಲಿ ಮಾಡಲಾಗ್ತಾ ಇದೆ. ನಗರದಲ್ಲಿ ಪ್ರತಿದಿನ ಸಂಚರಿಸುವ ಆಟೋಗಳ ದರವೂ ಕೂಡ ದುಪ್ಪಟ್ಟಾಗಿದೆ. ದೈನಂದಿನ ದರಕ್ಕಿಂತ ದುಪ್ಪಟ್ಟು ದರ ವಿಧಿಸ್ತಾ ಇದ್ದಾರೆ. ಶಾಪ್ಸ್ ವಾಹನಗಳು, ಖಾಸಗಿ ವಾಹನಗಳ ದರಕ್ಕೆ ಪ್ರಯಾಣಿಕರು ಹೈರಾಣಾಗಿ ಹೋಗಿದ್ದಾರೆ. ನಾವು ಹಳ್ಳಿಯಿಂದ ಬಂದಿವಿ ಸರ್. ಇಲ್ಲಿ ಸಿಟಿಯಲ್ಲಿ ನಮಗೆ ಸ್ಕೂಲ್ಗೆ ಹೋಗೋಕೆ ಬಸ್ ವ್ಯವಸ್ಥೆ ಇಲ್ಲ. ಖಾಸಗಿ ವ್ಯವಸ್ಥೆ ಮಾಡಿರಿ ಸರ್. ನಮ್ಮ ಹಚ್ಕೊಂಡು ಹೋಗೋಕೆ ಅವರು ಹಚ್ಕೊಂಡು ಹೋಗಲ್ಲ ಅಂತ ಹೇಳ್ತಾರೆ ಸರ್. ನಮ್ಗೆ ಬಸ್ ಚಾಲಕರಿಗೆ ಕೊಡೋದನ್ನು ಕೊಟ್ಟು ನಮಗೆ ಬಸ್ ಹೋಗಲು ವ್ಯವಸ್ಥೆ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೇವೆ. ಹಾಗಾಗಿ ಬಸ್ ಚಾಲಕರನ್ನು ಅವ್ರ ಪಗಾರ ಅಡೆತಡೆ ಏನಾಗಿದೆ ಗೊತ್ತಿಲ್ಲ. ಸ್ಕೂಲ್ ವ್ಯವಸ್ಥೆಗೆ ಹೋಗಲು ನಮಗೆ ಸ್ವಲ್ಪ ಅನುಕೂಲ ಮಾಡಿಕೊಡಲು ಸರ್ಕಾರದಿಂದ ಕೇಳಿಕೊಳ್ಳುತ್ತೇನೆ. ಮತ್ತು ನಮಗೆ ನಿನ್ನೆ ನಾವು ಟಿವಿ 9ನಲ್ಲಿ ನೋಡಿದ್ದೀವಿ, ಬಸ್ ಬಂದ್ ಆಗ್ತಾ ಇದೆ ಅಂತಂದು ಮುಂದೆ ನೋಡಲು ಕೋರ್ಟ್ನಲ್ಲಿ ಆದೇಶ ಕೊಟ್ಟರು. ನಾವು ಹಂಗಾಗಿ ಇಲ್ಲಿ ಬಿಡೋ ಬಸ್ ಹೋಗ್ಬೋದಂತ ಬಂದ್ವಿ. ಈಗ ಅಡೆತಡೆ ಆಗಿದೆ. ನಮಗೆ ಕಾಲೇಜ್ ಹೋಗಲು ಮತ್ತು ಸ್ಕೂಲ್ ಹೋಗಲು ಬಸ್ ಚಾಲಕರಿಗೆ ಕೊಡೋದನ್ನು ಕೊಟ್ಟು ನಮಗೆ ಮುಂದೆ ಹೋಗಲು ವಿನಂತಿ ಮಾಡಿಕೊಳ್ಳಲು ತಮ್ಮಲ್ಲಿ ವಿನಂತಿಸ್ಕೊಂಡು ಸರ್, ಇಲ್ಲಿ ಮಕ್ಕಳ ಕರ್ಕೊಂಡು ಎಲ್ಲಿ ಹೊಂಟಿದ್ರಿ ಸರ್? ನಾವು ಇಲ್ಲಿ ಬರ್ತಾರೆ ಸಂಘಾಗಿ ಹೊಂಟಿದ್ವಿ. ಈ ಬಸ್ ಇಲ್ಲದ ಕಾರಣಕ್ಕೆ ತಾವು ತೊಂದರೆ ಆಗೈತೆ ಸರ್. ಸರ್ ಇದೆಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕಾಗಿತ್ತು. ಖಾಸಗಿ ವ್ಯವಸ್ಥೆ ಅವರು ಭಾಳ ತೊಂದರೆ ಆಗ್ತಿರ್ತಾರೆ ಜನರಿಗೆ. ಈ ಥರ ಪರಿಸ್ಥಿತಿ ನೋಡಿ ನೀವು ಎಲ್ಲ ಈ ಥರ ಪರಿಸ್ಥಿತಿ ಆಗೈತೆ. ಮಕ್ಕಳಿಗೆಲ್ಲ ತೊಂದರೆ ಕೊಡಕತ್ತಾರ. ಕೊಪ್ಪಳ ಈಗ ಬಸ್ ಎಲ್ಲ ತಾವೀಗ ಏನು ಮಾಡ್ತೀರಿ? ಯಾವ್ದು ಹೊಂಟ್ರಿ? ಕೊಪ್ಪಳ ಹೊಂಟ್ರಿ. ದೊಡ್ಡಬಸಪ್ಪ ಹಕಾರಿ, ಕೊಪ್ಪಳ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.